ಈಗಿನ ಕಾಲದಲ್ಲಿ ₹1 ₹2 ಕೊಡ್ಲಿಕ್ಕೂ ಜನ ಹಿಂದೆ ಮುಂದೆ ನೋಡ್ತಾರೆ. ಅದರಲ್ಲೂ ಜನಪ್ರತಿನಿಧಿಗಳು ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಅದು ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ಅಭಿವೃದ್ಧಿ ಕೆಲಸಕ್ಕೆ ತಮ್ಮ ಕೈಯಿಂದ ವೈಯಕ್ತಿಕವಾಗಿ 10,000 20,000 ಕೊಡೋದೇ ಹೆಚ್ಚು. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಓರ್ವ ಭಿಕ್ಷುಕಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 1,80,000 ಹಣವನ್ನು ತಾನು ಭಿಕ್ಷಾಟನೆ ಮಾಡಿರುವಂಥ ಹಣವನ್ನು ಕೊಟ್ಟು ಎಲ್ಲೊಂದು ಕಡೆ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರ ಆಗಿರುವಂಥದ್ದು. ಗ್ರಾಮ ದೇವತೆ ಈಕೆ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಎಲ್ಲೊಂದು ಕಡೆ ಆ ಭಿಕ್ಷುಕಿಯನ್ನು ಆರಾಧನೆ ಮಾಡ್ತಾ ಇರುವಂಥದ್ದು. ಸದ್ಯ ನಾನು ರಾಯಚೂರು ತಾಲೂಕಿನ ಬಿಜಿನಗೆರೆ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ವೃದ್ಧೆ ಯಾವ ರೀತಿ ಇದ್ದಾಳೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ಈ ಗ್ರಾಮಸ್ಥರು ಬಂದು ನಿಂತಿದ್ದಾರೆ. ಈ ಶೆಡ್ ಏನು ಕಾಣ್ತಾ ಇದೆ ನಿಮಗೆ, ಈ ಶೆಡ್ನಲ್ಲೇ ಈ ಒಂದು ಭಿಕ್ಷುಕಿ ರಂಗಮ್ಮ ಅಂತಕ್ಕಂಥವ್ರು ಇರುವಂಥದ್ದು. ಅಂದರೆ ಈಕೆ ಏನು ಭಿಕ್ಷಾಟನೆ ಮಾಡ್ತಾರೆ ಇವರು ಏನು ಸುಮಾರು ಒಂದು 45 ವರ್ಷಗಳ ಹಿಂದೆನೇ ಬಿಜಿನಗೆರೆ ಗ್ರಾಮಕ್ಕೆ ಯಾವುದೋ ಒಂದು ಕೆಲಸಕ್ಕೆ ಬಂದಿದ್ರು. ಮತ್ತು ಇಲ್ಲಿ ಏನು ದೊಡ್ಡವರೆಲ್ಲ ನಿಂತಿದ್ದಾರೆ ಇವರೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇವರು ಊರಿಗೆ ಬಂದಿದ್ದು ಅನ್ನುವಂಥದ್ದು. ಅಂದರೆ ಆ ರಸ್ತೆ ಪಕ್ಕದಲ್ಲಿ ಹಿಂದೆ ದಶಕಗಳಿಂದಲೂ ಕೂಡ ಭಿಕ್ಷಾಟನೆ ಮಾಡ್ತಾ ಇದ್ರು. ಯಾರೆಲ್ಲ ಈ ಮಾರ್ಗದಲ್ಲಿ ನಿಮ್ಮ ಮತ್ತೊಂದು ಮಾರ್ಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಮಾರ್ಗದಲ್ಲಿ ವಾಹನ ಸವಾರರು, ಬೈಕ್ ಸವಾರ ಆಗಿರ್ಬೋದು, ಬೇರೆ ಬೇರೆ ವಾಹನ ಸವಾರರು ಓಡಾಡ್ತಾರೆ. ಎಲ್ಲರೂ ಕೂಡ ಈ ಒಂದು ಭಿಕ್ಷಕಿಗೇನೋ ₹10 ₹20 ಕೊಟ್ಟು ಹೋಗ್ತಾರೆ. ಅದರ ಹಣವನ್ನು ಈ ವೃದ್ಧೇನು ಮಿಸ್ಯೂಸನ್ನು ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ಆ ಹಣವನ್ನು ಕೂಡಿಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಮಾಡಿದ್ರು. ಎಲ್ಲೊಂದು ಕಡೆ ಬೀದಿ ಬದಿ ಈಕೆ ಭಿಕ್ಷಾಟನೆ ಮಾಡ್ತಿದ್ದಂತ ಗಮನಿಸಿರುವಂಥ ಗ್ರಾಮಸ್ಥರು ಆಕೆ ದುಡ್ಡಲ್ಲೇ ಆಕೆಗೆ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು. ಅಂದರೆ ಬಿಸಿಲು ಹೆಚ್ಚಾಗುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಾಲದಲ್ಲಿ ಮಳೆಗಾಲದಲ್ಲಿ ಸಮಸ್ಯೆ ಆಗಬಾರ್ದು ಮತ್ತು ಆಕೆ ರಕ್ಷಣೆ, ಆಕೆಗೆ ಭದ್ರತೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವು ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಶೆಡ್ನಲ್ಲೇ ಈ ವೃದ್ಧೆ ವಾಸ ಮಾಡ್ತಾ ಇದ್ದಾರೆ, ಅಂದರೆ ಭಿಕ್ಷಾಟನೆ ಮಾಡಿಕೊಂಡು. ಆದರೆ ಎಲ್ಲೋ ಒಂದು ಕಡೆ ಗ್ರಾಮಸ್ಥರು ಹೇಳುವಂಥದ್ದು ಏನು ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನ ಏನು ಜೀರ್ಣೋದ್ಧಾರ ಆಗ್ತಾ ಇತ್ತು. ಈ ಸಂಬಂಧದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು. ಈ ವಿಚಾರ ಮತ್ತು ಆ ಮಾಹಿತಿಯನ್ನು ತಿಳಿದಂಥ ಈ ಭಿಕ್ಷುಕಿ ಏನು ರಂಗಮ್ಮ ಇದ್ದಾರೆ, ಇವರು ಬಂದು 3 ಗೋಣಿ ಚೀಟದಲ್ಲಿ ₹10 ₹20 ಕೂಡಿಟ್ಟ ಹಣವನ್ನು ತೆಗೆದುಕೊಂಡು ಬಂದು ಗ್ರಾಮಸ್ಥರಿಗೆ, ಗ್ರಾಮದ ಹಿರಿಯರಿಗೆ ಕೊಟ್ಟರು. ಅದಾದ ಬಳಿಕ ನಾವು ಹಣವನ್ನು ಇಡೀ ಒಂದು ದಿನ ಎಣಿಕೆ ಮಾಡಿದ್ದೀವಿ, ಚಿಲ್ಲರೆ ಹಣ ಎಲ್ಲವನ್ನು ಸೇರಿ ಅನ್ನೋಂಥ ವಿಚಾರ. ಅಂದರೆ ಅಷ್ಟು ದೊಡ್ಡ ಮನಸ್ಸು ಹಾಕಿದ್ದು ಅನ್ನೋವಂಥದ್ರ ಬಗ್ಗೆ ಹೇಳ್ತಾರೆ. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಅಜ್ಜಿ ಯಾರ ಜೊತೆಗೂ ಕೂಡ ನಿಮ್ಮ ದೃಶ್ಯದಲ್ಲಿ ಮತ್ತೊಂದು ಸಾರಿ ನೋಡ್ಬೋದು, ಆಕೆ ಯಾರ ಜೊತೆಗೂ ಕೂಡ ಮಾತಾಡೋದಿಲ್ಲ ಅನ್ನೋಂಥದ್ರ ಬಗ್ಗೆ ಗ್ರಾಮಸ್ಥರು ಹೇಳ್ತಾರೆ. ಎಲ್ಲೊಂದು ಕಡೆ ಮಾತಾಡೋದೇ ಇಲ್ಲ. ಯಾರೋ ಅಪರೂಪಕ್ಕೆ ಗುರುತಿರೋವಂಥವ್ರು ಯಾರಾದರೂ ಬಂದರೆ ಒಂದು 2 ಮಾತು ಮಾತಾಡ್ತಾರೆ ಹೊರತು ತಮ್ಮ ಭಿಕ್ಷಾಟನೆ ಆಯಿತು ಒಳಗಡೆ ಇದಾದ ಬಳಿಕ ಭಿಕ್ಷಾಟನೆ ಮಾಡಿದ ಬಳಿಕ ಒಳಗಡೆ ಕೂತ್ಕೋತಾರೆ ಅನ್ನೋವಂಥ ವಿಚಾರ. ಗ್ರಾಮಸ್ಥರಿದ್ದವ್ರು ಮಾತಾಡ್ತೀನಿ ಸರ್. ಹೇಳಿ, ಈ ಭಿಕ್ಷುಕಿ ಅನ್ನುವಂಥದ್ದು ಏನು ಲಕ್ಷ ಹಣವನ್ನು ಕೊಟ್ಟಿದ್ದಾರೆ, 80,000 ಕೊಟ್ಟಿದ್ದಾರೆ. ಏನು ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು ಅಂತ? ಯಾರು ಇದ್ರದ್ದು ತೊಗೊಂಡೋಗ್ರಪ್ಪ ಅಂತ ಕೊಟ್ಟುಬಿಟ್ಲು. ರೊಕ್ಕ ಇದ್ದು ತೊಗೊಂಡೋಗ್ರಪ್ಪ, ತೊಗೊಂಡೋಗ್ರಿ ಗುಡಿಗೆ ಹಾಕ್ರಿ ಅಂತ ಹೇಳಿದ್ಲು. ಆಯ್ತು, ಗುಡಿಗೆ ಹಾಕಿದ್ದಾರೆ. ಸರ್, ಈ ಭಿಕ್ಷುಕಿ ಹಿನ್ನೆಲೆ ಏನು ಸರ್? ಎಲ್ಲಿಂದ ಬಂದರು, ಏನು, ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ? 30-35 ವರ್ಷ ಆಗಿದೆ ರೀ. ನಾವೇ ಸಣ್ಣವ್ರು ಇದ್ದು, ನಮಗೆ ದ್ಯಾಸಿಲ್ಲ. ಬಂದು ಇಲ್ಲಿ ಇನ್ನು ಅಲ್ಲಿ ಬೇರೆ ತಲ್ಲಿದ್ರು. ಅಲ್ಲಿದ್ದು ಬಂದ ಮೇಲೆ ಅಲ್ಲಿದ್ದಾದ್ಮೇಲೆ ಇಲ್ಲಿ ಶೆಡ್ ಹೊಡೆದು ಕೊಟ್ಟು ಕೇಸಿ ಆಕಿನ ರೊಕ್ಕ ಕೂಡ ಆಕಿನಿಗೆ ಶೆಡ್ ಹೊಡಿಸಿ ಆಕೆ ಇಲ್ಲಿ ವಾಸ್ತವ ಮಾಡ್ಕೆ ದ್ವಾಮೆ ಮಳೆಗಾಲ ಆಯಿತು ಅಂತ. ಹಂಗಾಗಿ ಪಾಪ ಹಿಂಗೆ ಈ ಥರ ಆಗ್ಬಾರ್ದು ಅಂತೇಳಿ ಒಂದು 20-30 ಸಾವಿರ ಇಟ್ಕೇಸಿ ಶೆಡ್ ಹೊಡಿಸಿ ಆಕಿನ ವಾಸವಾಗಿ ಇಲ್ಲಿ ಇಟ್ಟಿದ್ವಿ. ಈಗ ಈ ಕಾಲದಲ್ಲಿ ಸರ್ ಜನಪ್ರತಿನಿಧಿಗಳ ವ್ಯಕ್ತಿಗೆ 10,000 20,000 ಕೊಡೋದೇ ಹಿಂದೆ ಮುಂದೆ ನೋಡ್ತಾರೆ. ಗ್ರಾಮ ಜೀರ್ಣೋದ್ಧಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಕ್ಕೆ. ಎಲ್ಲೊಂದು ಕಡೆ ಈಕೆ ಏನು ಮನಸಾರೆ 1,80,000 ಕೊಡ್ತಾಳಂತಂದ್ರೆ ಏನು ಹೇಳ್ತೀರಿ ಸರ್ ಈ ಕಾರ್ಯಕ್ಕೆ ಅಂತ? ಈಗ ಭಾಳ ಒಳ್ಳೇದಾಯ್ತು ಸರ್. ಕೊಟ್ಟಿದ್ದಕ್ಕಿಗೆ ದೇವರ ಹನುಮದೇವರ ಆಕೆಗೆ ಭಾಳ ಒಳ್ಳೇದು ಮಾಡಲಿ. ಈಗ ಎಷ್ಟು ಗೋಣಿ ಚೀಲದಲ್ಲಿ ಆಕೆ ಹಣವನ್ನು ಎತ್ತಿಟ್ಟಿದ್ಲು? ಎಷ್ಟು ವರ್ಷದ ಇರ್ಬೋದು ಸರ್? 2 ಚೀಲ ಅದು ಇರ್ಬೋದು ಸರ್, ನಮಗೆ ನೆನಪಿಲ್ಲ. ಒಂದು 4-5 ವರ್ಷ ಇರ್ಬೋದು. ನಾವು ಎಣಸೇ ಇಲ್ಲ. ಅವರು 20,000 ಅಂತೀವ್ರು, 20,000 ಲಾಸನೇ ಆಗ್ಯದ. ಯಾಕಂದ್ರೆ ನೋಟ್ ಇದು ಬಿಟ್ಟು ಇವಾಗ ತೆಗೆದ್ರೆ ಒಂದು 20-30,000 ಇರ್ತದೆ. ಇವಾಗ ತೆಗೆದ್ರೂ ಇರ್ತದೆ. ಅದು ಇವಾಗೆಲ್ಲ ಒಂದೊಂದು ಟೈಮ್ ತೆಗಿತೀವಲ್ಲ, ಅವಾಗಿನ ಇರ್ತದೆ. ಅದಕ್ಕೋಸ್ಕರ ಅವರಿಗೆ ಗ್ರಾಮ ದೇವತೆ ಅಂತ ಹೆಸರಿಟ್ಟಿವಿ. ಎಲ್ಲ ದೇವ್ರ ಸಮಾನ ಅವ್ರಿಗೆ ನಾವು ಅದೇ ಥರ ನೋಡ್ಬೇಕಂತ ಅಂದ್ಕೊಂಡಿದ್ವಿ. ಯಾಕಂದ್ರೆ ಈ ಕಾಲದಲ್ಲಿ ಅಂಥವ್ರು ಯಾರು ಕೊಡೋಂಗಿಲ್ಲ. ಭಿಕ್ಷೆ ಬೇಡಿ 1,80,000 ಕೊಡ್ಬೇಕಂದ್ರೆ ಸಾಮಾನ್ಯ ಮಾತಲ್ಲ, ನಿಮ್ಗೇನು ಗೊತ್ತಿರ್ತದೆ. ಹಾಗಾಗಿ ನಾವು ಒಂದು ದೇವರ ಥರನೇ ನೋಡ್ತೀವಿ. ಈಗ ಎಷ್ಟು ಚಿಲ್ಲರೆ ಹಣ ಇತ್ತು? 10-20 ರೂಪಾಯಿ ಹಣವನ್ನು ಈ ಗೋಣಿ ಚಿಲ್ಲಲ್ಲಿ ಕಟ್ಟಿದ್ರು. ಎಷ್ಟು ಗಂಟೆಗಳ ಕಾಲವನ್ನು ಎಣಿಕೆ ಮಾಡಿದ್ರಿ? ಯಾವ ರೀತಿ? 6-8 ತಾಸು ಆಯ್ತು ಸರ್. ಒಂದು ಹಾಫ್ ಡೇ ಆಗಿತ್ತು. ಇವಾಗ ಏನು ಹೇಳ್ತೀರಿ ಸರ್ ಈ ಗ್ರಾಮದ ಪರವಾಗಿ ಆಕೆಗೆ? ಯಾವ ರೀತಿ ನೀವು ಸ್ಪಂದಿಸ್ತೀರಿ ಅನ್ನೋ? ಯಾಕಂದರೆ ಇವಾಗ ದೇವ್ರನ್ನ ಪೂಜೆ ಮಾಡಿದ್ರೆ ಏನಾನ ನಾವು ಇವಾಗ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡ್ತಾರಲ್ಲ, ಅದಕ್ಕಿಂತ 100 ಪಟ್ಟು ಅವ್ರಿಗೆ ಬಾಳ್ನೆ ಅಂತ ಅನ್ಕೊಂತಿದ್ದೇವರಲ್ಲ. ಅದೊಂದೇ ನಮ್ಗೇನು ಕೊಡೋಕ್ಕಾಗಿಲ್ಲ. ಇದು ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ದೇವರನ್ನ ಯಾವ ರೀತಿ ದೇವ್ರ ವಿಚಾರವಾಗಿ ಆಕೆ ಸಹಾಯ ಮಾಡಿಲ್ಲ, ಆ ರೀತಿ ಆಕೆಗೆ ಕಷ್ಟ ಕಾಲದಲ್ಲಿ ಇಡೀ ಗ್ರಾಮಸ್ಥರು ಆಕೆ ಜೊತೆಗೆ ನಿಲ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.